ರಾಜ್ಯದ ಪ್ರಮುಖ 4 ವಿಮಾನ ನಿಲ್ದಾಣಗಳಿಗೆ ಕನ್ನಡ ಮಹನೀಯರ ನಾಮಕರಣ ಶೀಘ್ರ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಕನ್ನಡಪರ ಸಂಘಟನೆಗಳು ಹಾಗೂ ಸಂಗೊಳ್ಳಿ ರಾಯಣ್ಣ ಹಿತ ರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾ ಸಂಯುಕ್ತ ಆಶ್ರಯದಲ್ಲಿ ಇದೇ ಡಿಸೆಂಬರ್ 27 ರಂದು ಹುಬ್ಬಳ್ಳಿ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶಿವಾನಂದ ಮುತ್ತಣ್ಣವರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾತನಾಡಿದ ಮುತ್ತಣ್ಣವರ, ಈಗಾಗಲೇ ರಾಜ್ಯ ಸರ್ಕಾರ 4 ಮಹನೀಯರ ಹೆಸರು ಶಿಫಾರಸು ಮಾಡಿದೆ. ಈ ಭಾಗದ ಶಾಸಕರು ಹಾಗೂ ಸಂಸದರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದರು. ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಕಚೇರಿ ಮುಂದೆ ಪ್ರತಿಭಟನಾ ಸಭೆ ನಡೆಸಲಾಗುವುದು ಎಂದರು. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ, ಬೆಳಗಾವಿ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ, ವಿಜಯಪುರ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರ ಹಾಗೂ ಶಿವಮೊಗ್ಗ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಹೆಸರು ಇಡಬೇಕು ಎಂಬುದು ನಮ್ಮ ಬೇಡಿಕೆ ಎಂದರು. ಧಾರವಾಡ ಜಿಲ್ಲೆ ಹಾಗೂ ವಿವಿಧೆಡೆಯಿಂದ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ ಪ್ರತಿಭಟನೆ ಮೂಲಕ ಕೇಂದ್ರ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಕನ್ನಡ ತಾರೆ ಪೂಜಾ ಗಾಂಧಿ, ಶಾಸಕ ವಿಜಯಾನಂದ ಕಾಶಪ್ಪನವರ ಭಾಗಿಯಾಗಲಿದ್ದಾರೆ. ಪೂರ್ವ ಕ್ಷೇತ್ರದ ಶಾಸಕರು ಹಾಗೂ ಸ್ವಾಮೀಜಿಗಳಿಗೆ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಲಾಗಿದ್ದು, ಅವರೆಲ್ಲ ಸಭೆ ಉದ್ದೇಶಿಸಿ ಮಾತನಾಡುವರು ಎಂದು ಮುತ್ತಣ್ಣವರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮನಸೂರಿನ ಶ್ರೀ ರೇವಣಸಿದ್ದೇಶ್ವರ ಮಠದ ಶ್ರೀ ಬಸವರಾಜ ದೇವರು ಮಾತನಾಡಿ, ವಿಮಾನ ನಿಲ್ದಾಣಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಹನೀಯರ ಹೆಸರು ಇಡಲು ಮನವಿ ಮಾಡಿದ್ದೇವೆ. ಆದರೂ ಕೂಡ ವಿಳಂಬ ಧೋರಣೆ ತೋರುತ್ತಿರುವುದು ಸರಿಯಲ್ಲ. ಇದರ ಅರಿವು ನಮ್ಮ ರಾಜಕಾರಣಿಗಳಿಗೆ ಇಲ್ಲದೇ ಇರುವುದರಿಂದ ಬೇಡಿಕೆ ಈಡೇರುವುದು ಇಷ್ಟು ವಿಳಂಬವಾಗುತ್ತಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಬೇಕು ಎಂದರು. ರೈತ ಹೋರಾಟಗಾರರಾದ ಅಡಿವೆಪ್ಪ ಶಿವಳ್ಳಿ, ಗುರು ರಾಯನಗೌಡ್ರ ಮಾತನಾಡಿ, ಕನ್ನಡದ ಮಹನೀಯರ ನಾಮಕರಣ ಬೇಡಿಕೆ ಶೀಘ್ರ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಡಿಸೆಂಬರ್ 27ರ ಈ ನಾಮಕರಣ ಚಳವಳಿಯ ಇಡೀ ಧಾರವಾಡ ಜಿಲ್ಲೆಯಿಂದ ಎಲ್ಲ ನಮ್ಮ ಪ್ರಮುಖರು ಇವತ್ತು ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ. ಕಲಗಟ್ಟಿ, ಕುದಗೋಳ, ನವಲಗುಂದ, ಧಾರವಾಡ ಗ್ರಾಮಾಂತರ ಈ ಭಾಗದ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ವಸನ ಮ್ಯಾಕ್ ಬರಬೇಕು 82-83ರಲ್ಲಿ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಗಡಿಭಾಗದಲ್ಲಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ನಾಡು ಮತ್ತು ಕನ್ನಡ ನುಡಿ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ಭಾಷೆಗೆ ಮತ್ತು ಶಾಲಾ ಮಕ್ಕಳಿಗೆ ಏನು ಕನ್ನಡ ಭಾಷೆಗೆ ತೊಂದರೆ ಆಗ್ತಾ ಇತ್ತು, ಮರಾಠಿಗರ ಪ್ರಭಾವದಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥಣಿ ಇರ್ಬೋದು, ಆ ಕಡೆ ಚಿಕ್ಕೋಡಿ ಭಾಗ, ಬೆಳಗಾವಿ ಡಿಸ್ಟಿಕ್ ಆ ಭಾಗದಲ್ಲಿ ಈ ಕಡೆ ಅಲ್ಲೆಲ್ಲ ಏನು ಕನ್ನಡಿಗರಿಗೆ ಅಭದ್ರತೆ ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಭಾಗದ ಹಲವಾರು ಸಾಹಿತಿಗಳು ಗೋಕಾಕ್ ಚಳುವಳಿ ಹೋರಾಟ ತೆಗೆದುಕೊಂಡ ಮೇಲೆ ಆ ಸಂದರ್ಭದಲ್ಲಿ ಜನ ಸೇರಿಲ್ಲ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ಕೊಂಡು ಬಂದು 1982ರಲ್ಲಿ 82-83ರಲ್ಲಿ ಒಂದು 36-30 ವರ್ಷ ಹಿಂದ್ಗಡೆ 35 ವರ್ಷ ಹಿಂದ್ಗಡೆ ಆಗಿರ್ತಕ್ಕಂಥ ಆ ಒಂದು ಹೋರಾಟ ಇತಿಹಾಸದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥದ್ದು. ನಮಗೊಂದು ವಿಷಾದ ಇದೆ, ಏನಪ್ಪಾ ಅಂದ್ರೆ ಬೆಂಗಳೂರು ಶಂಕೀಕರಿ ಭಾಗದಲ್ಲಿ ಗೋಕಾಕ್ ಸ್ಮಾರಕ ಇದೆ, ಬೆಂಗಳೂರದವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಕೂಡ ಗೋಕಾಕ್ ಸ್ಮಾರಕ ಇಲ್ಲ. ಅದು ನಮ್ಗೆಲ್ಲರೂ ಕೂಡ ಅಪಮಾನ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಠರಾವ್ ಪಾಸ್ ಆದರೂ ಕೂಡ ಈ ಭಾಗದ ಶಾಸಕರು, ಈ ಭಾಗದ ಸಂಸದರಾಗಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಗೋಕಾಕ್ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಭೆ ಮೂಲಕ ಅದರ ಖಂಡನೆಯನ್ನು ನಾವು ಮಾಡಿ, ಇದಾದ ಮೇಲೆ ಕಳಸಾ ಬಂಡೂರಿ ಹೋರಾಟಕ್ಕೆ ನಾವೆಲ್ಲ ಬರ್ತೇವೆ. ಇಡೀ ನಾಡಿನ ರೈತರು, ಇಡೀ ನಾಡಿನ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟಕ್ಕೆ ನಿಲ್ತಾರೆ. ಕಳಸಾ ಬಂಡೂರಿ ಈ ಭಾಗದ 18-20 ತಾಲೂಕುಗಳಿಗೆ ನೀರು ಕೊಡ್ತಕ್ಕಂಥದ್ದು ಯೋಜನೆ. ಅದಾದ ಮೇಲೆ ಈ ಭಾಗದಲ್ಲಿ ನೀರಾವರಿ ಆಗಬೇಕು, ಹುಬ್ಬಳ್ಳಿ ಧಾರವಾಡ 24 ತಾಸು ನೀರು ಕೊಡೋದ್ರಲ್ಲಿ ಆಗ್ಬೇಕಂತಕ್ಕಂಥ ಏನೋ ಒಂದು 50 ವರ್ಷದ ಪ್ರಾಜೆಕ್ಟ್ ಇತ್ತು. ಅದಕ್ಕೆ ಇನ್ನೂವರೆಗೂ ಕೂಡ ಆ ಒಂದು ಹೋರಾಟದ ಒಂದು ಯೋಜನೆಯನ್ನು ಜಾರಿಗೆ ಆಗಲಿಲ್ಲ. ಕೋರ್ಟು, ನ್ಯಾಯಾಲಯ, ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಬರೀ ಇದೇ ರೀತಿಯಲ್ಲಿ ಹೋಗ್ತಾ ಇದೆ ಹೊರತು ರೈತರ ಒಂದು ಚಳವಳಿಗೆ ಅಂತಿಮವಾದಂಥ ಮುದ್ರೆ ಬೀಳ್ತಾ ಇಲ್ಲ. ಅದು ಕೂಡ ಹೋರಾಟ ಇವತ್ತು ಸೊಬರಾಜ್ ಮಠವರು, ಗುರು ರಾಯನಗೌಡರ ನೇತೃತ್ವದಲ್ಲಿ ಇನ್ನೂವರೆಗೂ ಕೂಡ ಜೀವಂತವಾಗಿ ನಡೀತಾ ಇದೆ. ಅದಾದ ಮೇಲೆ ಇನ್ನು 3ನೇ ಒಂದು ದೊಡ್ಡ ಚಳವಳಿ ರಾಜ್ಯದಲ್ಲಿ ಅಂತಂದ್ರೆ ಕನ್ನಡಿಗರ ನಾಮಕರಣ ಚಳವಳಿ. ಈಗಾಗಲೇ 2004ರಲ್ಲಿ ಏನು ನಾವು ಪ್ರಾರಂಭವನ್ನು ಮಾಡಿದ್ವಿ, ಹುಬ್ಬಳ್ಳಿ ನಗರದಲ್ಲಿ ಒಂದು ರಾಯಣ್ಣನ ಮೂರ್ತಿ ಬೇಕಂತೇಳಿ 2004ರಿಂದ 2008ರವರೆಗೆ ಅದೊಂದು ಭೂಮಿ ಪೂಜೆ ಆಯಿತು. 2009ರಲ್ಲಿ
ಅದು ರಾಯಣ್ಣನ ಸ್ಥಾಪನೆ ಆಗ್ತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಸ್ಥಾನದಲ್ಲಿನೇ ಒಂದು ರೀತಿ. ಆವಾಗಲೂ ಕೂಡ ನಮ್ಮ ಬೇಡಿಕೆ ಇತ್ತು, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನು ಬೆಳಗಾವಿ ಏರ್ಪೋರ್ಟ್ಗೆ ಹಾಕಬೇಕು, ಹುಬ್ಬಳ್ಳಿಗೆ ರಾಯಣ್ಣನ ನಿಂದಿರ್ಸ್ಬೇಕಂತೇಳಿ. ಮತ್ತು ಇತ್ತಿತ್ತಲಾಗ ಒಂದು 8-10 ವರ್ಷ ಹಿಂದ್ಗಡೆ ಒಂದು ಬಿಜಾಪುರದ ಏರ್ಪೋರ್ಟ್ ಅಥವಾ ಗುಲ್ಬರ್ಗ ಅಥವಾ ಬೀದರ್ನಲ್ಲಿ ಬಸವಣ್ಣವರ ಒಂದು ಕ್ರಾಂತಿ ಆಗಿರ್ತಕ್ಕಂಥದ್ದು ಆ ಭಾಗ ಕಲ್ಯಾಣ ಕರ್ನಾಟಕ, ಅಲ್ಲಿ ಬಸವಣ್ಣವ್ರ ಹೆಸರು ಹಾಕ್ಬೇಕಂತೇಳಿ ಬಹುದಿನಗಳ ಬೇಡಿಕೆ ಇತ್ತು. ಒಟ್ಟಾರೆಯಾಗಿ ಇವತ್ತು 2023 ಡಿಸೆಂಬರ್ 14ನೇ ತಾರೀಕು ಬೆಳಗಾವಿಯ ಅಧಿವೇಶನದಲ್ಲಿ ಆ ಒಂದು ನಿರ್ಣಯ ತಮಗೆ ಕೊಟ್ಟಿರ್ತಕ್ಕಂಥದ್ದು ಪತ್ರದಲ್ಲಿ ಕೂಡ ಅದು ನಿರ್ಣಯ ಆಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಇಷ್ಟೇ ನಮ್ಮ ಬೇಡಿಕೆ. ಹುಬ್ಳಿ, ಬೆಳಗಾವಿ, ಶಿವಮೊಗ್ಗ ಮತ್ತು ಬಿಜಾಪುರ ಈ 4 ವಿಮಾನ ನಿಲ್ದಾಣಗಳಿಗೆ 4 ಕನ್ನಡಿಗರ ಹೆಸರನ್ನು ನಾಮಕರಣ ಆಗಬೇಕು ಅಂತಕ್ಕಂಥದ್ದು ಸಮಸ್ತ ಕನ್ನಡಿಗರ ಒಂದು ಬೇಡಿಕೆ. ಈಗಾಗಲೇ ಪಕ್ಷಾತೀತವಾಗಿ ಮಾನ್ಯ ಕುಮಾರಸ್ವಾಮಿ ಅವರು 2021ರಲ್ಲಿ ಆಗಿನ ನಿತಿನ್ ಗಡ್ಕರಿ ಮತ್ತು ಪಿಯೂಷ್ ಗೋಯಲ್ ಏರ್ಪೋರ್ಟ್ ಮಿನಿಸ್ಟರ್ ಅವರು ನೇರವಾಗಿ ಪತ್ರ ಕೊಟ್ಟು ಬಂದಿದ್ರು ಮಾನ್ಯ ಕುಮಾರಸ್ವಾಮಿ ಅವರು. ಅದಾದ ಮೇಲೆ ವಿಧಾನಮಂಡಲದಲ್ಲಿ ಇದು ಸಬ್ಜೆಕ್ಟ್ ಪಾಸ್ ಆಗಬೇಕು, ಚರ್ಚೆ ಆಗಬೇಕು ಅಂತೇಳಿ ಏನು ಗೈಡ್ಲೈನ್ಸ್ ಬಂತು. ನಾವು ಸಾಕಷ್ಟು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಪತ್ರ ಬರೆದಿದ್ವಿ, ಏರ್ಪೋರ್ಟ್ ಅಥಾರಿಟಿಗೆ ಪತ್ರ ಬರೆದಿವಿ. ಒಂದು 15-20 ವರ್ಷಗಳಿಂದ ನಮ್ಗೆ ಉತ್ತರ ಬರ್ತಾನೆ ಇತ್ತು. ವಿಧಾನಮಂಡಲದಲ್ಲಿ ಚರ್ಚೆ ಆಗಿ ಅದು ನಮ್ಗೆ ಬರಬೇಕಂತೇಳಿ ಯಾವ ರೀತಿಯಾಗಿ ಇವತ್ತು 2008ರಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಪ್ರಾರಂಭ ಆಯಿತು. 2012ರಲ್ಲಿ ಪಕ್ಷಾತೀತವಾಗಿ ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರು ನಾಮಕರಣ ಆಗಿ ಒಂದು ಸಿಹಿಯನ್ನು ಕೊಡುವುದರ ಮೂಲಕ ಕೆಂಪೇಗೌಡರ ಹೆಸರನ್ನು ಬೆಂಗಳೂರು ಏರ್ಪೋರ್ಟ್ಗೆ ನಾಮಕರಣ ಮಾಡಿದೆ ಅಂತಕ್ಕಂಥದ್ದು ಇತಿಹಾಸ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಹೋರಾಟಕ್ಕೆ ಈಗಾಗಲೇ ಸನ್ಮಾನ್ ಜಗದೀಶ್ ಶೆಟ್ಟರ್ ಅವರು 2 ಪತ್ರಗಳನ್ನ ಕೇಂದ್ರ ವಿಮಾನಯಾನ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ಈರಣ್ಣ ಕಡಾಡಿ, ಅರವಿಂದ್ ಬೆಲ್ಲದ್, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ್ಕೊಂಡು ಏರ್ಪೋರ್ಟ್ ಅಥಾರಿಟಿ ಮಿನಿಸ್ಟರ್ಗೂ ಕೂಡ ಒಂದು 8-10 ತಿಂಗಳಿಂದ ಅವ್ರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಏನೈತಲ್ಲ, ಇಲ್ಲಿವರೆಗೂ ಕೇಂದ್ರ ಸರ್ಕಾರ 2 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅದನ್ನ ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ. ಎಲ್ಲ ಗೆಳೆಯರಲ್ಲಿ ಮತ್ತು ಹಿರಿಯರಲ್ಲಿ ನಮಸ್ಕಾರಗಳನ್ನು ಹೇಳಿ, ಈಗಾಗಲೇ ನಮ್ಮ ಸಭೆ ಚರ್ಚಿಸಿದಂತೆ ಮತ್ತು ಹಲವಾರು ವಿಚಾರಗಳನ್ನು ನಮ್ಮ ಸುನಂದನವರಿರ್ಬೋದು, ಸೊಳ್ಳೆಯರಿರ್ಬೋದು, ಅನೇಕ ಎಲ್ಲ ಹಿರಿಯರು ತಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ. ಬಹುಮುಖ್ಯವಾಗಿ ಏನು 27 ಏನು ನಾಡಿನ ಕಾರ್ಯಕ್ರಮ ಐತಲ್ಲ, ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ನಾಡಿನ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ಮತ್ತು ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ಭಾಗಗಳಿಂದ ಜನ ಬರ್ತಾರೆ. ಆ ಸಂದರ್ಭದೊಳಗೆ ಏನು ತೀರ್ಮಾನ ತೊಗೋಬೇಕಂತೇನು ಈಗಾಗಲೇ ಹೇಳಿದರು, ಆ ಒಂದು ತೀರ್ಮಾನ ತೊಗೊಳ್ತೇವೆ. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ನಾವು ಉತ್ತರ ಕೊಡೋಕ್ಕಿಂತ ಅವ್ರಿಗೆ ಪ್ರಶ್ನಿಸುವಂಥ ಒಂದು ಕಾರ್ಯಕ್ರಮ ಅವತ್ತಾಗತ್ತೆ. ಮತ್ತು ಅವ್ರಿಗೆ ಆ ಅರಿವು ಇರಬೇಕಾಗಿತ್ತು, ಅರಿವು ಇಲ್ಲ. ಆ ಕಾರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಬರ್ತಿದ್ರು, ಮಾತಾಡ್ತಿದ್ರು, ನಾವು ಹೇಳ್ತಿದ್ವಿ, ಕೇಳ್ತಿದ್ವಿ. ಮತ್ತು ಅವರು ಒಂದಷ್ಟು ಆ ಸಂದರ್ಭಕ್ಕೆ ಬರೋರು ಮತ್ತು ಅವ್ರಿಗೆ ಓಟ್ ಹಾಕ್ತಿದ್ವಿ, ಏನೇನೋ ನಡ್ಕೊಂಡು ಬಂತು. ಹಾಗಾಗಿ ಎಲ್ಲ ವಿಷಯಗಳ ಮೇಲೆ ಅವತ್ತಿನ ಏನು ಸಭೆ ಇತ್ತಲ್ಲ, ಆ ಸಭೆಗೆ ಎಲ್ಲರೂ ಕೂಡ ಬರ್ತಾರೆ. ಆ ಸಂದರ್ಭದೊಳಗೆ ನಾವೇನು ಒಂದು ತೀರ್ಮಾನ ತೊಗೊಳ್ತೇವೆ ಮತ್ತು ಆ ಒಂದು ಸಭೆಗೂ ಕೂಡ ಉತ್ತರವನ್ನು ಕೊಡುವಂಥ ಅಂತ ನಾನು ನಿರೀಕ್ಷೆ ಮಾಡ್ತೀವಿ ಈ ಸಭೆಯ ಮೂಲಕ. ಅಂದರೆ ಈ ದೃಷ್ಟಿಯಿಂದ ನಾವು ಸಂಗೊಳ್ಳಿ ರಾಯಣ್ಣಾಗಲಿ ಅಥವಾ ಚೆನ್ನಮ್ಮನವರಾಗಲಿ, ಬಸವಣ್ಣ ಆಗಲಿ, ರಾಷ್ಟ್ರ ಕುವೆಂಪು ಅವರವರಾಗಲಿ, ಅವರೇನೋ ಒಂದು ಜಾತಿ ಧರ್ಮ ಸೀಮಿತ ಆದಂಥವ್ರು ವ್ಯಕ್ತಿಗಳು ನಾನು. ಮತ್ತು ಈ ನಾಡಿಗೆ ಅತ್ಯಂತ ಕೊಡುಗೆ ಕೊಟ್ಟವರು ಮತ್ತು ಅವ್ರ ಕೊಡುಗೆ ಐತಂತರ ನಾವೆಲ್ಲ ಈ ರೀತಿ ಬಹಿರಂಗವಾಗಿ ಮಾತಾಡಲಿಕ್ಕೆ ಹಕ್ಕುದಾರಿಕೆ ಬಂತು. ಹಾಗಾಗಿ ಈ ಒಂದು ಸಂದರ್ಭದೊಳಗೆ ನಮ್ಮ ತೀರ್ಮಾನ ಏನಂತಂದ್ರೆ, ಇವತ್ತಿನ ಒಂದು ವಿಚಾರಗಳು ಆದಷ್ಟು ನಮಗೆ ಶೀಘ್ರಾತಿ ಶೀಘ್ರ ಇವತ್ತೇನು ಸಭೆಗೆ ಏನು ತೀರ್ಮಾನ ತಗೊಂಡಿವಿ, ಇಷ್ಟೆಲ್ಲ ಜನ ಸೇರ್ಕೊಂಡಿವಿ, ಅದು ಲೋಕಸಭಾ ಮತ್ತು ವಿಧಾನಸಭಾ ಏನು ಒಳಗೊಂಡಂತೆ ಎಲ್ಲ ಕೂಡ ಬಂದಾರ. ಆ ಒಂದು ಅರಿವು ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ಬೇಕಾಗಿರುವಂಥದ್ದು. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳು ಏನಿದಾರ, ನಮ್ಮ ರಾಜ್ಯದಿಂದ ಪ್ರತಿನಿಧಿಯಾಗಿ ಹೋಗಿರುವಂಥವರು ಭಾಳಷ್ಟು ಆಲೋಚನೆ ಇದ್ದವರು ಅದಾರ. ವೈಯಕ್ತಿಕವಾಗಿ ನಾವು ಭೇಟಿನೂ ಮಾಡೀವಿ ಮತ್ತು ಸ್ವಾಮೀಜಿಗಳನ್ನು ಭೇಟಿ ಮಾಡೀವಿ. ಎಲ್ಲರೂ ಕೂಡ ಅದಕ್ಕೆ ಧ್ವನಿ ಹಾಕ್ಯಾರ. ನೋಡೋಣ, ಈ ಸಭೆ ನಿಮ್ಮ ಮೂಲಕ ಹೆಚ್ಚು ಅವರನ್ನು ಮನಸ್ಸನ್ನು ಸೆಳೆಯುವಂಥ ಕೆಲಸ ಆಗ್ಬೇಕಂತ ಭಾವನೆ ಅಷ್ಟೇ ನಮ್ದೇನು.